ಹೆಸರೇನು ಸದಸ್ಯರು ಏನು ರೀ ಅದು ಜವಾಬ್ದಾರಿ ಏನು ರೀ ಹೌದು ಹೊಸ ಬಿಲ್ಡಿಂಗ್ ಅಲ್ಲ. ಹಾಂ ಹೊಸ ಬಿಲ್ಡಿಂಗ್. ನಮಸ್ಕಾರ ಸ್ನೇಹಿತರೆ, ಲೋಕಲ್ ಕನ್ನಡಿಗ ನಂಬರ್ 1 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ನಮ್ಮ ಕನ್ನಡ ಶಾಲೆಗೆ ಭೇಟಿ ಕೊಡೋಣ. ನಮ್ಮ ಕನ್ನಡ ಶಾಲೆಯ ಹೊರಗಡೆಯ ವಾತಾವರಣ ಹಾಗೂ ಒಳಗಡೆ ಮಕ್ಕಳ ಮನಸ್ಥಿತಿ ಯಾವ ಥರ ಇದೆ, ಫ್ರೀಡಮ್ ಆಗಿ ಖುಷಿಯಾಗಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾವೋ, ಮಕ್ಕಳಲ್ಲಿ ಆಟ ಆಡ್ತಾ ಇದ್ದಾವೋ, ಅಥವಾ ಅವರ ಮನಸ್ಥಿತಿ ಕುಗ್ಗಿಸ್ಕೊಂಡು ಭಯಕ್ಕೆ, ಯಾರ್ದೋ ಒಂದು ಭಯಕ್ಕೆ, ಒತ್ತಡಕ್ಕೆ ಮಣಿದು ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದಾವೋ, ಅವೆಲ್ಲವೂ ನಾವು ಪ್ರಾಕ್ಟಿಕಲ್ ಆಗಿ ಇವತ್ತು ನೋಡೋಣ ಸ್ನೇಹಿತರೆ. ಜೊತೆಗೆ ಮಕ್ಕಳಿಗೆ ಒಳಗಡೆ ಬಿಸಿ ಊಟ ಕೊಡ್ತಾರಲ್ವಾ, ಬಿಸಿ ಊಟದ ವ್ಯವಸ್ಥೆ ಯಾವ ಥರ ಇದೆ, ಹಾಗೂ ನಮ್ಮ ಗುರು ವೃಂದದ ಇವತ್ತು ಪರಿಚಯ ಕೂಡ ಮಾಡ್ಕೊಳ್ಳೋಣ. ಇಲ್ಲಿ ಶಿಕ್ಷಕರ ಪರಿಚಯ ಕೂಡ ಮಾಡಿಕೊಡ್ತೀನಿ ನಿಮಗೆ, ಯಾವ್ಯಾವ ವಿಷಯಗಳನ್ನು ಯಾರ್ಯಾರು ತಗೋತಾರೆ ಅನ್ನೋದನ್ನು ಕೂಡ ಮಾಡಿಕೊಡ್ತೀನಿ. ಹಾಗೂ ಈ ಶಾಲೆಯ ವಿಳಾಸ ಮತ್ತು ಪರಿಚಯ ಕಂಪ್ಲೀಟ್ ಆಗಿ ನಾವು ಇವತ್ತು ಈ ಶಾಲೆಯ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನದಲ್ಲಿ ಇರ್ತೀವಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸಿಲೆಬಸ್ ಚೇಂಜ್ ಆಗಿದೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಶಿಷ್ಯ ಹಾಂ ಹೇಳಿದ್ರಿ, ನಮ್ಮ ಗುರುಗಳ್ರ ಅಂತ ಅಲ್ಲಿಂದ ತೋರಿಸ್ತಿದ್ರಿ ಅವರು. ಇವ್ರು ನಮ್ಮ ಡೈರೆಕ್ಟರ್ ಸರ. ಡೈರೆಕ್ಟರ್ ಹಳೆಯ ವಿಲೇಜ್ ಸ್ಟೋರಿ ಒಂದು ಮೂವಿ ಮಾಡ್ತಾಯಿದ್ವಿ ರೀ. ಹಾಗಾಗಿ ಲೊಕೇಶನ್ ಹಂಟಿಂಗ್ ಬಂದಿದ್ವಿ. ನೋಡೋಣ, ಒಂದು ಪ್ರಾಥಮಿಕ ಸ್ಕೂಲ್ ಒಂದು ನಮ್ಮದು ಸೀನ್ ಇತ್ತು ರೀ. ಸ್ಕೂಲ್ ಹಳೇ 2006 ಹೇಳೋದು ಸರ್. ಆ ಕಾಲ ಒಂದು ಹಳೆ ಸ್ಕೂಲ್ ಬೇಕಿತ್ತು ನಮಗೆ, ಹಾಗಾಗಿ ಅದನ್ನ ನೋಡ್ತಾ ಇದ್ವಿ. ಮೊದಲು ಹಂಚ ಇತ್ತು ರೀ ಅದು. ಹಾಂ, ನಾವು ಅದು ನೋಡಾತಿದ್ವಿ ರೀ. ಸೀಟ್ ಹಾಕಿ ಸರ್. ಈಗ ತಗಡ್ ಹಾಕ್ಸಿ. ಹಾಂ. ಓಕೆ. ಎಷ್ಟನೇ ಕ್ಲಾಸ್ ಮಟ್ಟ ಇದೆ ಸರ್ ಇಲ್ಲಿ? SLC ವರೆಗೆ ಆಗೈತೆ ರೀ ಸರ್. ಈ ಸರ್ತಿ ಆಗಿರಿ. LKG ಇಂದ ಈ ಸಲ LKG ಸ್ಟಾರ್ಟು, ಈ ಸಲ SLC ಸ್ಟಾರ್ಟ್. ಹಾಂ. ಅವಾಗೆಲ್ಲ LKG ಇರಲಿಲ್ಲ ಸರ್. ಹೇಳ್ತಿರ್ತಾರೆ. ಹೌದು, ಡೈರೆಕ್ಟ್ 1ನೇ ಕ್ಲಾಸ್ ಸರ್. 5ನೇ ಕ್ಲಾಸ್ ಹಿಂದಿ ಕಲಿಸ್ಕೊಡ್ರಿ ನಮ್ಗೆ, ಹಿಂದಿ ಇಂಗ್ಲೀಷ್. ನೀವು ಯಾವ ಸಬ್ಜೆಕ್ಟ್ ಬಂತು ಸರ್? ಈಗ ನಾವು ಆಲ್ರೌಂಡರ್, ನಮ್ಮ PhD ನಮ್ದು. ಅಂದರೆ ಎಲ್ಲ ಸಬ್ಜೆಕ್ಟ್ ಬಂತು. ಅವಾಗ ಹಿಂದೆ ಇದ್ದಿಲ್ಲ, ಅವಾಗ ಇದ್ದಿಲ್ಲ ನಮಗೆಲ್ಲ ಹಿಂದಿ ಕಲಿಸಿ. ನಾನು 31 ವರ್ಷ ಸರ್ವಿಸ್. 31 ವರ್ಷ ಸರ್. ಸರ್ ಕೈಯಾಗ ಕಲ್ತವ್ರು. ನಿಮ್ಮ ಹೆಸರು ಸರ್? ಸುರೇಶ್ ಮೇಗಳಮನಿ ಅಂತ. ಸುರೇಶ್ ಮೇಗಳಮನಿ. ಅವ್ರು ಇಲ್ಲದ್ರೆ ನಾವೇನು ಈ ಮಟ್ಟಕ್ಕೆ ಕಲಿತಿದ್ದಿಲ್ಲ. ಮತ್ತು ಗುರುಗಳಿಲ್ಲ ಅಂದ್ರೆ ನಮಗೇನು ಬೇಸ್ಮೆಂಟ್ ಕದ ಹಾಕ್ಯಂದು ಜಬ್ಬಾರ ಊಟಕ್ಕೆ ಬಿಡ್ತಿದ್ದಿಲ್ಲ. ಅಲ್ಲಿ ನೈಟ್ ಎಲ್ಲ ಅಲ್ಲೇ ಮಾಡೋದು, ಅಲ್ಲೇ ಇರೋದು. ಸಾಯಂಕಾಲ ಅಲ್ಲೆಲ್ಲ ಬೆಳಗ್ಗೆ ಜಾಗಿಂಗಿಗೆ ಹೋಗಕ್ಕೆ ಅವರ ವ್ಯವಸ್ಥೆ ಮಾಡಿ ಹೇಳಿ ಹೋಗೋರು. ಅಂದರೆ ಒಂದೇ ಕಡೆ ಕ್ಲಾಸ್ ಇತ್ತು ಸರ್? ಹಾಂ, ಒಂದೇ ಕಡೆ ಇತ್ತು. ಅದು ಒಂದು ಕಂಪನಿ, ಒಂದು 4-5 ಸ್ಕೂಲ್ ಇತ್ತು ರೀ. 5 ರೂಮ್. ಹಾಂ, ಎಲ್ಲಿ 5ನೇ ಕ್ಲಾಸ್ ವರೆಗೆ ಇತ್ತು? 7ನೇ ಕ್ಲಾಸ್ ವರೆಗೆ. ಅದು ಒಳ್ಳೆ ಪ್ಲೇಸ್ ಐತ್ರಿ ಸರ್ದು. ಇದು ಬಂದಾರಲ್ರಿ ಅಲ್ಲಿ. ಈಗ ಅಲ್ಲಿ ಮತ್ತೆ 24 ಎಕರೆ ಪಡಂಬರ ಆಯ್ತು ಅಲ್ಲಿ ಹಿರೇಬೂರಾಗಿ. ಹೌದು, ಅದು ಹೊಸ ಬಿಲ್ಡಿಂಗ್ ಅಲ್ಲ. ಹಾಂ ಹೊಸ ಬಿಲ್ಡಿಂಗ್. ಬೆಳಗ್ಗೆ ಹೋಗಿದ್ದೀವಲ್ರಿ. ಹಾಂ ಒಳಗಡೆ ಈ ಉರ್ದು ಸ್ಕೂಲ್ ಆಗೈತೆ ಅದು. ಹೌದೇನ್ರಿ? ಹಾಂ, ಉರ್ದು ಸ್ಕೂಲ್ ಆಗೈತೆ. ಅವು ಒಂದು 20-19 ಹುಡುಗರು. ನೀವು ಹೆಡ್ ಮಾಸ್ಟರ್? ಇಲ್ಲ ಇನ್ಚಾರ್ಜ್. ನಾವು ಮೊನ್ನೆ ಬಂದಾರೆ, ಇನ್ನು ನಮ್ಮ ಜೊತೆಗೆ ಬಂದರು ಅವರು. ನಮ್ದು ಪ್ಲೇಸ್ ಸಿಗಲಿಲ್ಲ, ಆಮೇಲೆ ಸಿಗ್ಗಾವ್ ಇತ್ತು ಬಿಟ್ಟು. ಈಗ ಅಲ್ಲಿ ಹೋಗಿ ಬೆಳಗ್ಗಿನ ಭಾಳ ಹೆವಿ ಆಗುತ್ತೆ ಒಳ್ಳೆಯದು. ನಮ್ಮೂರಾಗ ಒಂದು 15-20 ವರ್ಷ ಆಗಿದೆ. 19 ವರ್ಷ ಇದ್ದೇವೆ ಹಿರೇಬುದ್ದಿ ಹೇಳ್ದಾಗ. ಹಿರೇಬೂರು ಇಲ್ಲಿ 11 ವರ್ಷ ಇದೆ. ಇದು ಯಾವ ಊರಿಗೆ ಸೇರ್ಕೊಳತ್ರಿ? ಇದು ಹಿರೇಕೆರೆ ತಾಲೂಕು ಸರ್. ಇದು ಅರಳಿಕಟ್ಟಿ ಹಿರೇಕೆರೆ ತಾಲೂಕು, ಹಾವೇರಿ ಜಿಲ್ಲೆ. ಹಾವೇರಿ. ಮತ್ತೆ ಇಲ್ಲಿ ಹತ್ರ ಹೋದ್ರೆ ಬ್ಯಾಡಗಿ ಬ್ಯಾಡಗಿ ಆ ಕಡೆ ಹೋಗಿ 2 ಕಿಲೋಮೀಟರ್. ಇದು ಸೆಂಟ್ರಲ್ ಪ್ಲೇಸ್ ರೀ. ಹಿರೇಕೆರೂರು, ಬ್ಯಾಡಗಿ, ಹಾವೇರಿ, ಇದು ರಾಣೆಬೆನ್ನೂರು. ಅದು ಹೊಸಳ್ಳಿ ರಾಣೆಬೆನ್ನೂರು ತಾಲೂಕು. ಮತ್ತು ಹೊಸಳ್ಳಿ. ಹಾಂ, ಹಿರೇಬೂರು ಬಾಜು 3 ತಾಲೂಕು ಇಲ್ಲಿ ಹತ್ತಿರ ಬರ್ತಾವೆ. ಹಿರೇಕೆರೂರು, ರಾಣೆಬೆನ್ನೂರು, ಬ್ಯಾಡಗಿ. ಈ ಕಡೆ ಮುಂದೆ ರಟ್ಟಹಳ್ಳಿ. ಹಾಂ, ರಟ್ಟಹಳ್ಳಿ ತಾಲೂಕು ಅಲ್ರಿ ಇದು? 4 ತಾಲೂಕು ಸುತ್ತಮುತ್ತ ಒಂದು 4-5 ಕಿಲೋಮೀಟರ್ಲ್ಲೇ ಸೆಂಟ್ರಲ್ ಪ್ಲೇಸ್. ಈಗ ಕ್ಲಾಸ್ ರೂಮ್ ಕಡಿಮೆ ಆಗುತ್ತೆ. ಹುಡುಕಿ ಹಾಕಲಾಗಿದೆ. ಹಾಂ. ಇರ್ಲಿ, ತಾವು ಕೂತ್ಕೊಳ್ರಿ ಸರ್.
ಇಲ್ಲ ಸರ್ ಸೀಟು ಇದು ಇದಾಗುದಿಲ್ಲ ಮಾಡೋಣ ಬರೀ ಒಟ್ಟು 6-7 ಇಲ್ಲ ಶೀಟ್ ಅದೇ ಶೀಟ್ ಹಾಕಿದ್ರೆ ಇದು ಹಂಚಿದ್ರೆ ನಮಗೆ ಮತ್ತೆ ಯೂಸ್ ಆಗ್ತಿತ್ತು ರೀ. ಹಾಂ 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 ಇಲ್ಲ ಅದು ಸೀಟ್ ಎಲ್ಲ ಕಡೆ ಸೀಟ್ ಹೆಚ್ಚು ಕಮ್ಮಿ 80%. ಹಾಂ ಸರ್, ನಿಮಗೆ ತಿಳಿದಂಗಿಲ್ಲ ಹಂಚಿನ ಹಳೆ ಸ್ಕೂಲ್ ಸರ್ ಇನ್ನೂ ಉಳಿತಿರೋಂಥದ್ದು. ನಮಗೆ ಅಲ್ಲಿಂದ ಸ್ಕೂಲ್ ಶಿಫ್ಟ್ ಆಗಿದ್ರು ಪರವಾಗಿಲ್ಲ, ಬಿಲ್ಡಿಂಗ್ ಇದ್ರೆ ಸಾಕು. ಹಾಂ, ನಾವು ಮಕ್ಕಳನ್ನ ಫಿಲ್ ಮಾಡ್ಕೊಂಡು ಅಲ್ಲಿ ಮಾಡ್ಕೋತೀವಿ ಆಮೇಲೆ. ಗುರುಗಳು ನಮಗೆ ಆಫೀಸಿಗೆ ಕರೆದು ಸ್ವಲ್ಪ ಹೊತ್ತು ಮಾತಾಡಿದರು. ನಮ್ಮ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರಲ್ಲ ನಮ್ಮ ಜೊತೆಗೆ, ಅವ್ರ ಜೊತೆ ಸ್ವಲ್ಪ ಸಿನಿಮಾ ಯಾವ ರಿಲೇಟೆಡ್ ಮೇಲೆ ಮಾಡ್ತಾ ಇದ್ದೀರಾ, ಯಾವ ಥರ ಕತೆ, ನಿಮ್ಗೆ ಯಾವ ಥರ ಸ್ಕೂಲ್ ಬೇಕಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ನಡೀತು. ಅದಾದಮೇಲೆ ಮತ್ತೆ ನಾವು ಈಗ ಮಕ್ಕಳ ಕೊಠಡಿ ಕಡೆ ಹೋಗೋಣ ಬನ್ನಿ. ನೋಡ್ರಿ ಮತ್ತೆ ಅಲ್ಲಿಂದಾನೇ ಅವರು ಉದ್ಧಾರ ಆಗಿರೋದು. ರೆಡಿ ಆಗಿಬಿಟ್ಟಂತ್ರಿ. ರೆಡಿ ತಗೊಂಡ್ರಿ. ಆಯ್ತಾಯ್ತು ಕೊಟ್ರಿ. ಅಡಿಗೆ ಮನೆ ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಎಷ್ಟನೇ ಕ್ಲಾಸ್ ನೀವೆಲ್ಲ? 6th ಎಲ್ಲರೂ? ಯಾವ ಕ್ಲಾಸ್ ನಡೀತೈತಿ ಇವತ್ತು? ಅಲ್ಲಮ್ಮ, ಯಾವ ಪೀರಿಯಡ್ ನಡೀತಾ ಇರೋದು? ಹಿಂದಿ ಸಬ್ಜೆಕ್ಟಾ? ಓಕೆ. ಹುಡುಗರಿಗೆ ಗಿರಿಜಮ್ಮ ತಿರುಗೊಂದಿಟ್ಟು ಫೋಟೋ ಬರಲಿಂದ. ಅವಾಗಿನಗಿಂತ ಸೌಲಭ್ಯಗಳು ಈಗ ಭಾಳ ಭಯಂಕರ ಸೌಲಭ್ಯಗಳು ಬಂದಿದೆ. ಅವಾಗಿನ ಕೈ ನೋಡ್ರಿ ಬಾತು ಬಾತ್ಕಂತ ಹೊಡ್ಸ್ಕೊಂಡ್ರಲ್ಲ ಮತ್ತೆ. ಅವಾಗಿನ ಹೊಡ್ತಾ ಇದಾವ್ರಿ ಸರ್. ಸರ್ ಅವಾಗಿನ ಈಗ ಯಾರು ಮುಟ್ಟಾದ ಕಷ್ಟ ಇದೆ. ಹೌದು ಸರ್, ಏನೋ ಪ್ರತಿಯೊಂದಕ್ಕೂ ಎಲ್ಲ ಪೇರೆಂಟ್ಸ್ ಕರ್ಕೊಂಬಂದ್ಬಿಡೋದು. ಇದೆಲ್ಲ ಸರಿ ಫುಲ್ ಮಸಾಳಿಲ್ಲ ಇದ್ರು ಹುಣಸಿ ಕೋಲು. ಹುಣಸಿ ಕೋಲು ಅವನ್ನೊಂದು 10 ರೆಡಿ ಇಟ್ಕೊಂಡ ಸರ್. ಸಿದ್ಬೇಕಲ್ಲ ಮತ್ತೆ ನಮ್ಮೊಂದು ಬಣ್ಣಿಗೆಟ್ಟರ್ನ. ನಾವು ರಾತ್ರಿ ಎದ್ದು ಬಿದ್ದು ಸರ್ ಹೊಡಿತಾರ ಅಂತ 6-7 ಗಂಟೆ ಸರ್. 7 ಗಂಟೆ ಅಲ್ಲೇ ಇರೋದ. ಮಧ್ಯಾಹ್ನ ಊಟಕ್ಕೆ ಹೋಗಲ್ರಿ, ಹೇಳಿದ್ರೆ ಅಷ್ಟೇ ಊಟಕ್ಕೆ ಹೋಗೋದು. ಇಲ್ಲ ಹಾಸ್ಟೆಲ್ ಇಲ್ಲ ಅಲ್ಲ ಸರ್? ಇಲ್ಲ ಈ ಸರೌಂಡಿಂಗಲ್ಲಿ ಸರೌಂಡಿಂಗ್ ಇಲ್ಲಿ ಚಿನ್ನಮುಂದ ಐತಿ. ಇಲ್ಲಿಂದ 10 ಕಿಲೋಮೀಟರ್ ಸರ್. ಇದು ಲಾಸ್ಟ್ ಬಾರ್ಡರ್ ಸರ್. ಅದು ಎದಗಿದ್ದ ಹಾಂ. ಇಲ್ಲಿ ಆಣೂರು ಇದೆ ಮತ್ತು ಬೇರೆ ಲೇಡೀಸ್ ಹಾಸ್ಟೆಲ್ ಇದೆ. ಬಿಲ್ಡಿಂಗ್ ಇದೆ, ದೊಡ್ಡ ಬಿಲ್ಡಿಂಗ್. ಆಣೂರು 2 ಕಿಲೋಮೀಟರ್. 2 ಕಿಲೋಮೀಟರ್ ಹೌದ್ರಿ? ಈಗ ಅಲ್ಲಿ ಶಿವಾರದಿಂದ ಬಂದು ಲೇಡೀಸ್ ಹಾಸ್ಟೆಲ್ ಅಂತ? ಲೇಡೀಸ್ ಹಾಸ್ಟೆಲ್. ಬಾಯ್ಸ್ ಟೋಟಲ್ ಎಷ್ಟು ಜನ ಇದೆ ಸರ್ ಸ್ಟ್ರೆಂತ್ ಇಲ್ಲಿ ಮಕ್ಕಳು? ಸರ್ 272 ಇದೆ. 272? ಹೌದ್ರಿ? ಎಲ್ಲ 1ನೇ ಕ್ಲಾಸಿಂದ 10ನೇ ಕ್ಲಾಸ್
ಕಾನ್ವೆಂಟ್ ಅವ್ರಿಗೆ ಹೋಗಿ ಇಷ್ಟು ಹೋದವ್ರು. ಎಲ್ಲ ಹೋಗಿ ಸರ್ ಹೋಗಿ ಇವ್ರು 6ನೇ ಕ್ಲಾಸ್ ಮಕ್ಕಳು ಅಷ್ಟೇ ಅಂತ. ಹಾಂ ಈಗೆಲ್ಲ ಡಿಜಿಟಲ್ ಬೋರ್ಡ್. ಅದ್ರಾಗ ಈ ಎಲ್ಲ ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಸರ್ ಅದು? ಇಲ್ಲ ಸರ್ ಒಂದು ಅದು MLA ಗ್ರ್ಯಾಂಡ್ ಒಳಗೆ ಹಂಗಾಯ್ತು. MLA ಗ್ರಾಂಟಲ್ಲಿ ಬಂದಿರೋದು. ಈಗ ಅದ್ರಾಗ ಬರೆದ್ರೆ ಮೂಡ್ತದೆ ಸರ್. ಮಾಡಿಲ್ಲ ನಾನು ಮಾಡೋದು ಎಲ್ಲ ಸ್ಮಾರ್ಟ್ ಕ್ಲಾಸ್ ಅಲ್ರಿ ಈಗ? ಎಲ್ಲ ಕ್ಲಾಸ್ನವರೆಗೂ ಇಲ್ಲಿ ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ಥ್ಯಾಂಕ್ಸ್ ರೀ ಅಮ್ಮ. ನಿಮಗೆಲ್ಲ ಇದರಲ್ಲಿ ವರ್ಕ್ ಮಾಡೋದೆಲ್ಲ ಗೊತ್ತಾ? ಡೈಲಿ ಇದರಲ್ಲಿ ಹೇಳ್ಕೊಡ್ತಾರಾ? ಯಾವ್ದು ಬೆಸ್ಟ್? ಮಾಮೂಲಿ ಬೋರ್ಡ್ ಬೆಸ್ಟಾ ಇದು ಬೆಸ್ಟಾ? ಸರಿ ನಮ್ಮ ಹುಡುಗರನ್ನ ಕೇಳೋಣ. ಎರಡೂ ಬೆಸ್ಟಾ? ಅವ್ರೇನು ಹೇಳಲ್ಲ. ಅಲ್ವಾ ಮಾಮೂಲಿ ಬೋರ್ಡ್ನಾಗ ಪಾಠ ಮಾಡೋದು ಬೆಸ್ಟಾ ಇದ್ರಾಗ ಪಾಠ ಮಾಡ್ತಾರಲ್ಲ ಅದು ಬೆಸ್ಟಾ? ಇದ್ರಾಗ ಪಾಠ ಮಾಡೋದು ಅರ್ಥ ಆಗತ್ತಾ? ಹಾಂ ಸರ್ ಅವಲೇ ವಾರ್ಡ್ ಬಂದಾಗ ಒಂದು ಎಲ್ಲ ಇದ್ರು ಸರ್ ಅದು ಥ್ಯಾಂಕ್ ಯು ಮಕ್ಕಳ. ಎಲ್ಲ ಡಿಸ್ಟರ್ಬ್ ಮಾಡಿದ್ದು ಸಾರಿ. ಕಂಟಿನ್ಯೂ ಮಾಡಿರಿ ಅಭ್ಯಾಸ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾಯ್. ಆಲ್ ದಿ ಬೆಸ್ಟ್. ಗುಡ್ ಲಕ್. ಇದೇ ಸ್ಕೂಲ್ SDMC ಸದಸ್ಯರು ನೀವು? ಈ ಸ್ಕೂಲ್ ನಿಮ್ಮ ಹೆಸರು? ಬಸವರಾಜ್ ಉಪ್ಕೊಂಡು ನಮ್ಮ ಮಳೆಯಾರಿ. SDMC ಸದಸ್ಯರಿಗೆ ಏನು ರೀ ಅದು ಜವಾಬ್ದಾರಿ? ಏನು ರೀ ನಿಮ್ಮದು ಜವಾಬ್ದಾರಿ? ಶಾಲೆ ಉಸ್ತುವಾರಿ ನೋಡ್ಕೊಳ್ಳೋದ್ರಿ. ಏಳಿಗೆಗಳನ್ನ ನೋಡ್ಕೊಳ್ಳೋದು. ಹ್ಞೂ ರೀ ಸರ ಬರ್ರಿ. ಕನ್ನಡ ಟೀಚರ್ ರೀ. ಥ್ಯಾಂಕ್ ಯು ಸರ್. ನಿಮ್ಮ ಅವಶ್ಯಕತೆ ಭಾಳ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಲೋಕಲ್ ಕನ್ನಡಿಗ ನಂಬರ್ 1 ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಂಬರ್ 1 ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆಫೀಸ್ ಒಳಗೆ ಕರೆದು ಮಾತಾಡ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮಗೆಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್ ನಿಮ್ಮ ಹೆಸರು ಹೇಳ್ರಿ. ಹಾಂ ಮೇಡಮ್, ಯಾವ ಸಬ್ಜೆಕ್ಟ್ ತೊಗೋತೀರಿ? ಇಂಗ್ಲೀಷ್ ಸಬ್ಜೆಕ್ಟ್ ತೊಗೋತೀರಿ. ನೀವು ಮೇಡಮ್? ಸೈನ್ಸ್ ತೊಗೋತೀರಿ. ಸಿದ್ದಪ್ಪ ಅಂತಂದ್ರೆ ಇಂಗ್ಲೀಷ್ ಮತ್ತು ಸೋಷಲ್ ಸರ್. ಮಂಜುನಾಥ್ ಅಂತೇಳಿ ಕನ್ನಡ ಸಬ್ಜೆಕ್ಟ್ ಟೀಚ್ ಮಾಡ್ತೀನಿ. ಕನ್ನಡ ಸಬ್ಜೆಕ್ಟ್ ಸರ್. ಸುರೇಶ್ ಮೆಂಗಳೂರು ಅಂತ ಆಲ್ರೌಂಡರ್ ಸಬ್ಜೆಕ್ಟ್. ಓಕೆ ಸರ್. ಚಂದ್ರಶೇಖರ ಅಂತ 4th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಸರ್. ಆಲ್ ಸಬ್ಜೆಕ್ಟ್. ಬಸವರಾಜ್ ಒಣಪುರ ದೈಹಿಕ ಶಿಕ್ಷಕರು. ದೈಹಿಕ ಶಿಕ್ಷಕ. ಫಾರೂಕುಲ್ಲಾ ಎನ್ ಗಣಿತ ಶಿಕ್ಷಕರು. ಗಣಿತ ಶಿಕ್ಷಕ. ಚಂದ್ರಕಾಂತ್ ಪಾಟೀಲ್ ಹಿಂದಿ ಶಿಕ್ಷಕ. ಹಿಂದಿ ಶಿಕ್ಷಕ. ಹಿರಣ್ಣಾಜಿ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಸರ್. ಶಾಂತಪ್ಪ ಬೆಂಗಳೂರು ಸರ್ BA ಟ್ರೈನರ್ ಸರ್. ಟ್ರೈನರ್ಸ್. ಮಂಜು ಬಿದ್ರಿ ಸರ್ BA ಟ್ರೈನರ್ಸ್ ಕನ್ನಡ ಶಿಕ್ಷಣ. ವರಪ್ಪ ಚೇತದ ಸೋಷಿಯಲ್ ಸೈನ್ಸ್ ಸರ್. ನಿಮ್ದು ಯಾವ ಊರು ಸರ್? ಸರ್ ನಮ್ದು ಇದೇ ಊರು ಸರ್. ನಿಮ್ಮ 3 ಜನ ಇದೆ ಅವರು ಟ್ರೈನಿಂಗಲ್ಲಿ ಬಳ್ಳಾರಿ ಕಾಲೇಜು B.Ed D.Ed? B.Ed ಸರ್. B.Ed ಟ್ರೈನಿಂಗ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಶಾಲೆಗಳು ಬೆಳಿಬೇಕು ಸರ್. ಈಗ ನೋಡಿರಿ ಸ್ಮಾರ್ಟ್ ಕ್ಲಾಸ್ ಇದೆ. ಯಾವುದೇ ಪ್ರೈವೇಟ್ ಸ್ಕೂಲಿಗೆ ಕಮ್ಮಿ ಇಲ್ಲ. ಸ್ಕೂಲ್ ಕನ್ನಡ ಶಾಲೆಗಳು ಆದಷ್ಟು ಬೆಳಿಬೇಕು. ಅದ್ರ ನಿಮ್ಮ ಪ್ರೋತ್ಸಾಹ ಭಾಳ ಬೇಕು ಮಕ್ಕಳಿಗೆ. ಖಂಡಿತ ಸರ್, ಖಂಡಿತ. ಆದಷ್ಟು ನಾವು ಕನ್ನಡ ಶಾಲೆಗಳನ್ನ ಕವರ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.